ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಪಲ್ಲಗಟ್ಟೆ ಇಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನಿವತ್ತು 8ನೇ ತರಗತಿಯಲ್ಲಿ ಬರುವಂತಹ ತಾತ್ವಿಕ ವಿಭಾಗದ ಆರೋಗ್ಯ ಶಿಕ್ಷಣದಲ್ಲಿ ಯಾವುದಿದೆ? ಮಾನಸಿಕ ಆರೋಗ್ಯ ಮತ್ತು ಭಾವನೆ. ತರಗತಿ ಯಾವುದು? 8. ತರಗತಿ 8. ವಿಷಯ ಆರೋಗ್ಯ ಶಿಕ್ಷಣ. ವಿಷಯದಲ್ಲಿ ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ಆರೋಗ್ಯ ಶಿಕ್ಷಣ ತಾತ್ವಿಕ ವಿಭಾಗ. ತಾತ್ವಿಕ ವಿಭಾಗ ಅದರಲ್ಲಿ ಮಾನಸಿಕ ಆರೋಗ್ಯ ಮತ್ತು ಭಾವನೆ. ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು. ಮಾನಸಿಕ ಮತ್ತು ಆರೋಗ್ಯ ಮತ್ತು ಭಾವನೆಗಳು. ಈ ಅಧ್ಯಾಯದಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ನೋಡ್ತೀವಪ್ಪ ಅಂತಂದರೆ, ಮಾನಸಿಕ ಆರೋಗ್ಯದ ಅರ್ಥ ಏನು, ಮಾನಸಿಕ ಆರೋಗ್ಯದ ಅರ್ಥದ ಬಗ್ಗೆ ನಾವು ತಿಳ್ಕೊತೀವಿ. ಜೊತೆಗೆ ಅದರ ಮಹತ್ವ ಏನು, ಈ ಮಾನಸಿಕ ಆರೋಗ್ಯದ ಅರ್ಥ ಮತ್ತು ಅದರ ಅರ್ಥ ಏನು ಅನ್ನೋದನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ. ನೆಕ್ಸ್ಟು ಈ ಮಾನಸಿಕ ಆರೋಗ್ಯದಲ್ಲಿ ಬರುವಂತಹ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳ ಅರಿವು. ಯಾವುದು? ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳ ಅರಿವು. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳ ಅರಿವು. ನೆಕ್ಸ್ಟು ಇವೆರಡನ್ನೂ ಸರಿದೂಗಿಸ್ಕೊಂಡು ಹೋಗುವಂತಹ ಸಮತೋಲನಾತ್ಮಕ ಭಾವನೆ. ಸಮತೋಲನಾತ್ಮಕ ಭಾವನೆಗಳ ಅರಿವಿನ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳಿತೀವಿ. ಈಗ ನಾವು ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳ ಅಧ್ಯಾಯದಲ್ಲಿ ಮಾನಸಿಕ ಆರೋಗ್ಯದ ಅರ್ಥದ ಬಗ್ಗೆ ತಿಳಿತೀವಿ, ಅದರ ಮಹತ್ವವನ್ನು ತಿಳಿತೀವಿ. ನೆಕ್ಸ್ಟ್ ಭಾವನೆಗಳಲ್ಲಿ ಸಕಾರಾತ್ಮಕ ಭಾವನೆಗಳ್ಯಾವು, ನಕಾರಾತ್ಮಕ ಭಾವನೆಗಳ್ಯಾವು, ಅವುಗಳ ಅರಿವಿನ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ನಂತರ ಸಮತೋಲನಾತ್ಮಕ ಭಾವನೆಗಳ ಅರಿವಿನ ಬಗ್ಗೆಯೂ ಕೂಡ ನಾವು ಈ ಅಧ್ಯಾಯದಲ್ಲಿ ತಿಳಿತೀವಿ. ಮಾನಸಿಕ ಆರೋಗ್ಯ ನಿರಂತರವಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ತಕ್ಕಂತೆ ತನ್ನನ್ನು ಮಾರ್ಪಡಿಸಿಕೊಳ್ಳುವುದು ಹಾಗೂ ತನ್ನ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆ ಜೀವನವನ್ನು ಸಾಗಿಸೋದೇ ನಾವು ಇಂದಿನ ನಮ್ಮ ಜೀವನದ ಮುಖ್ಯ ಗುರಿ. ಏನು? ನಿರಂತರವಾಗಿ ಬದಲಾಗ್ತಾ ಇದೆ. ದಿನನಿತ್ಯ ನಮ್ಮ ಜೀವನ ಬದಲಾಗುತ್ತಿರುವ ಪರಿಸರದಲ್ಲಿ, ಸನ್ನಿವೇಶದಲ್ಲಿ ನಾವೇನಾಗಬೇಕು? ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು. ಅದಕ್ಕೆ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಏನು, ನಾವು ಒಂದು ಪ್ರದೇಶದಿಂದ ಎಲ್ಲರೂ ಯಾವುದಾದ್ರು ಊರಿಗೆ ಹೋಗಿರ್ತೀವಿ, ಅಲ್ಲಿಯ ವಾತಾವರಣಕ್ಕೆ ನಾವು ಹೊಂದ್ಕೋಬೇಕು. ಯಾವುದಾದ್ರೂ ಒಂದು ಹೊಸ ಪ್ರದೇಶಗಳಿಗೆ ಅಥವಾ ಹೊಸ ಸ್ಥಳಕ್ಕೆ ನಾವು ಯಾವುದಾದ್ರೂ ನಮ್ಮ ನೆಂಟರಿಷ್ಟರಿಗೆ ಹೋಗಿರ್ತೀವಿ, ಅಲ್ಲಿಯ ವಾತಾವರಣ ಒಂದು ರೀತಿ ಇರುತ್ತೆ. ನಾವು ಬೆಳೆದು ದೊಡ್ಡವರಾಗಿರುವಂಥ ವಾತಾವರಣ ಒಂದು ರೀತಿ ಇರುತ್ತೆ. ನಾವು ಹೋದಾಗ ಯಾವುದಾದ್ರೂ ಒಂದು ಹಬ್ಬ ಹರಿದಿನಗಳಿಗೆ ಅಥವಾ ಯಾವುದೋ ಒಂದು ಕಾರ್ಯನಿಮಿತ್ತ ನಾವು ಅಲ್ಲಿಗೆ ಹೋದಾಗ ಅಲ್ಲಿಯ ಪರಿಸರಕ್ಕೆ ನಾವು ಹೊಂದಾಣಿಕೆಯನ್ನು ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ಎದ್ದು ಕೆಲಸ ಮಾಡೋದಿರ್ಬೋದು, ಅಥವಾ ಏಳುವ ಸಮಯದಲ್ಲಾಗಿರ್ಬೋದು, ಅಥವಾ ನಾವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ತಿನ್ನುವಂಥ ಆಹಾರದಲ್ಲಾಗಿರ್ಬೋದು, ಅಥವಾ ನಾವು ಯಾವುದಾದ್ರೂ ಮಾತಿನ ಧಾಟಿಯಲ್ಲಾಗಿರ್ಬೋದು. ಈ ರೀತಿಯ ಎಲ್ಲ ರೀತಿ ನಾವು ಸಾಮಾಜಿಕವಾಗಿ ನಾವು ಒಂದು ವಾತಾವರಣದಲ್ಲಿ ಬೆಳೀತಾ ಇದ್ದೀವಿ ಅಂದಾಗ ನಾವು ಅಲ್ಲಿಯ ಪರಿಸರಕ್ಕೆ ನಾವು ಹೊಂದ್ಕೋಬೇಕಾಗುತ್ತೆ. ಅದನ್ನು ನಾವು ಮಾನಸಿಕವಾಗಿ ನಾವು ಮೊದಲು ಸಿದ್ಧಿರಬೇಕು. ಆ ಮಾನಸಿಕವಾಗಿ ಯಾವ ರೀತಿಯಲ್ಲಿ ಸಿದ್ಧಿರಬೇಕು ಅನ್ನೋದನ್ನು ಈ ಮಾನಸಿಕ ಆರೋಗ್ಯ ತಿಳಿಸುತ್ತೆ. ಏನು, ದಿನನಿತ್ಯ ಬದಲಾಗುತ್ತಿರುವ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಯಾವ ರೀತಿ ಹೊಂದಾಣಿಕೆ ಆಗಬೇಕು
ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಸುಸೂತ್ರವಾಗಿ ಇದರಲ್ಲಿ ನೋಡ್ತೀವಿ. ಈ ಗುರಿಯು ನೆರವೇರಬೇಕಾದರೆ ನಮ್ಮ ವ್ಯಕ್ತಿತ್ವವು ಐಕ್ಯತೆಯಿಂದಲೂ ಹಾಗೂ ಸಮತೋಲನೆಯಿಂದಲೂ ಕೂಡಿರಬೇಕು. ನಮ್ಮ ವ್ಯಕ್ತಿತ್ವ ಏನಿರಬೇಕು? ಐಕ್ಯತೆ ಮತ್ತು ಸಮತೋಲನಾತ್ಮಕವಾಗಿ ಇರಬೇಕು. ಐಕ್ಯತೆ ಮತ್ತು ಸಮತೋಲನಾತ್ಮಕವಾಗಿರಬೇಕು. ಏನು? ನಮ್ಮ ವ್ಯಕ್ತಿತ್ವ. ಐಕ್ಯತೆ ಮತ್ತು ಸಮತೋಲನಾತ್ಮಕವಾಗಿರಬೇಕು ವ್ಯಕ್ತಿತ್ವ. ಈ ರೀತಿಯಾಗಿ ಸಮತೋಲನಾತ್ಮಕವಾಗಿರಬೇಕು ಅಂತಂದರೆ ಐಕ್ಯತೆಯಿಂದ ಅಂದರೆ ನಾವು ಎಲ್ಲರೂ ಒಂದು ಅನ್ನೋ ರೀತಿ ನಾವು ಅಲ್ಲಿ ಹೊಂದಾಣಿಕೆಯಿಂದ ಇರಬೇಕಾಗಿರುತ್ತೆ. ಸಮತೋಲನಾತ್ಮಕವಾಗಿ ಎಲ್ಲರೂ ಯಾವ ರೀತಿ ಇರ್ತಾರೋ ಅದೇ ರೀತಿಯಾಗಿ ಇರಬೇಕು. ನಾವು ಅಲ್ಲಿ ಹೋಗಿ ಇಲ್ಲ ನಾನು ಎದ್ದೇಳೋದೇ 8 ಗಂಟೆ, ಅವ್ರು ಎಲ್ಲರೂ ಹೇಳುವ ಸಮಯ 6 ಗಂಟೆ ಆಗಿರುತ್ತೆ, ಇಲ್ಲ ನಾನು ಹೇಳೋದೇ ಲೇಟು ಅಂತೇಳಿ ಅದನ್ನೇ ರೂಢಿ ಮಾಡ್ಕೊಳ್ಳೋದಲ್ಲ. ಅಲ್ಲಿಯ ಪರಿಸರಕ್ಕೆ ನಾವು ಹೊಂದ್ಕೊಂಡಿರಬೇಕು. ನಾವು ತಿನ್ನುವಂಥ ಆಹಾರದಲ್ಲೂ ಕೂಡ ಅಷ್ಟು ನಾನು ಇದು ತಿನ್ನಲ್ಲ ಅದು ತಿನ್ನಲ್ಲ ಅನ್ನೋದಲ್ಲ. ಏನು ಮಾಡ್ತಾರೋ ಒಟ್ಟು ಅಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೋ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನಿರಬೇಕು? ಐಕ್ಯತೆ ಇರಬೇಕು ಮತ್ತು ಸಮತೋಲನಾತ್ಮಕವಾಗಿ ಇರಬೇಕು. ನಂತರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಜೀವನದ ಮಾರ್ಗದಲ್ಲಿ ಬರುವ ಜಟಿಲತೆಗೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಈ ರೀತಿಯಾದಂತಹ ವ್ಯಕ್ತಿತ್ವ ಏನು? ಐಕ್ಯತೆ ಮತ್ತು ಸಮತೋಲನಾತ್ಮಕವಾದಂತಹ ವ್ಯಕ್ತಿತ್ವ ಯಾರಲ್ಲಿರುತ್ತೋ ಅವರು ಏನು ಮಾಡ್ತಾರೆ? ತನ್ನ ಜೀವನದಲ್ಲಿ ಬರುವಂತಹ ಜಟಿಲತೆಯನ್ನು ತಮ್ಮ ಸುಸೂತ್ರವಾಗಿ ನೆರವೇರಿಸ್ತಾರೆ. ಏನು ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲದೆ ಅದನ್ನು ಸುಸೂತ್ರವಾಗಿ ಬಗೆಹರಿಸ್ಕೊಳ್ತಾರೆ. ಏನು? ಮಾನಸಿಕವಾಗಿ ಅವರು ಸಿದ್ಧರಿರ್ತಾರೆ. ಯಾವ ವ್ಯಕ್ತಿತ್ವ ಇರುವಂಥದ್ದಂದರೆ ಐಕ್ಯತೆ ಮತ್ತು ಸಮತೋಲನಾತ್ಮಕವಾದಂತಹ ವ್ಯಕ್ತಿತ್ವ ಯಾವ ವ್ಯಕ್ತಿಯಿರುತ್ತೋ ಅವನು ಸಮಸ್ಯೆಗಳನ್ನು ಯಾವುದೇ ಜಂಜಾಟ ಇದೆ ಅವನು ಬಗೆಹರಿಸ್ಕೊಳ್ತಾನೆ. ಈ ಪ್ರಯತ್ನದಲ್ಲಿ ಯಶಸ್ಸು ಅಥವಾ ಅಪಜಯವಾಗಲಿ ಅದು ಅವನ ಪ್ರಯತ್ನದ ಬುನಾದಿಯನ್ನು ಅವಲಂಬಿಸಿರುತ್ತದೆ. ಏನು? ಈ ರೀತಿಯಾದಂತಹ ಗುಣ ಯಾವ ವ್ಯಕ್ತಿಯಲ್ಲಿರುತ್ತೋ ಅವನು ಆ ಒಂದು ಯಾವುದೇ ಒಂದು ಸಮಸ್ಯೆ ಬಂದಿರುತ್ತೆ, ಮನೆಯಲ್ಲಿ ಆರ್ಥಿಕವಾಗಿರ್ಬೋದು ಅಥವಾ ಯಾವುದೋ ಮನೆಯಲ್ಲಿ ಏನಾದರೂ ಕೆಲಸ ಮಾಡೋದಾಗಿರ್ಬೋದು ಅಥವಾ ಒಟ್ಟಾರೆ ಮನೆಯಲ್ಲಿ ದಿನನಿತ್ಯದ ಕೆಲಸಗಳಲ್ಲಿ ಯಾವುದೇ ಒಂದು ಜಟಿಲತೆ ಬಂದಾಗ ಅದಕ್ಕೆ ಅವರು ಮಾರ್ಗೋಪಾಯಗಳನ್ನ ಕಂಡುಹಿಡ್ಕೊಳ್ತಾನೆ. ಆ ಮಾರ್ಗೋಪಾಯದಲ್ಲಿ ಏನು ಮಾಡ್ತಾನೆ? ನಾನು ಯಾವುದೋ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೋದಾಗ ಅದರಲ್ಲಿ ಅವರಿಗೆ ಯಶಸ್ಸಾದರೂ ಬರ್ಬೋದು ಅಥವಾ ಅಪಜಯವಾದರೂ ಆಗ್ಬೋದು, ಜಯ ಆಗ್ಬೋದು ಅಥವಾ ಅಪಜಯ ಆಗ್ಬೋದು. ಆಗ ಅವನು ಏನು ಮಾಡ್ತಾನೆ? ಅವೆರಡನ್ನೂ ಒಳ್ಳೆ ರೀತಿ ಸ್ವೀಕಾರವನ್ನು ಮಾಡೋದು. ಏನು? ನಾವು ಸ್ಪೋರ್ಟ್ಸಲ್ಲಿ ಅದೇ ಕ್ರೀಡೆಗಳಲ್ಲಿ ನೋಡೋದಾದರೆ ಸೋಲು ಗೆಲುವನ್ನು ಒಂದೇ ರೀತಿ ಕಾಣುವಂಥ ಒಬ್ಬ ಕ್ರೀಡಾಪಟುವನ್ನು ಒಳ್ಳೆಯ ಕ್ರೀಡಾಪಟು ಅಂದರೆ ಅವನು ನಿಜವಾದ ಕ್ರೀಡಾಪಟು ಅಂತೇಳಿ ಕರಿತೀವಿ. ಆ ಕ್ರೀಡಾಪಟು ಏನು? ಅವನು ಸೋಲಲ್ಲಿ ಗೆಲುವಲ್ಲಿ ಅವನು ಎರಡನ್ನೂ ಒಂದೇ ರೀತಿ ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಈ ಮಾನಸಿಕವಾಗಿ ಸದೃಢ ಇರುವಂತಹ ವ್ಯಕ್ತಿ, ಐಕ್ಯತೆಯಿಂದ ಮತ್ತು ಸಮತೋಲನಾತ್ಮಕವಾಗಿರುವಂತಹ ವ್ಯಕ್ತಿ ತಾನು ಯಾವುದೇ ಒಂದು ಪ್ರಯತ್ನವನ್ನು ಕೈಗೊಂಡಾಗ ಅವನು ಅದರಲ್ಲಿ ಜಯವಾಗಲಿ ಅಥವಾ ಅಪಜಯವಾಗಲಿ ಅವನು ಅದನ್ನು ಎರಡನ್ನೂ ಯಾವ ರೀತಿಯಾಗಿ ಅವನು ನಿಭಾಯಿಸ್ತಾನೆ ಅನ್ನೋದನ್ನು ನೋಡ್ತೀವಿ. ತನ್ನ ಪ್ರಯತ್ನದಲ್ಲಿ ಅಪಜಯ ಅಥವಾ ಯಶಸ್ವಿ ಆಗದಿದ್ದಾಗ ಅವನಲ್ಲಿ ಆಶಾಭಂಗ ಉಂಟಾಗುತ್ತದೆ. ಏನು? ಒಬ್ಬ ಓದ್ಕೊಂಡು ಬಂದಿರುವಂಥ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಒಬ್ಬ ಸಾಮಾಜಿಕವಾಗಿ ಬೆಳಕೊಂಡು ಬಂದಿರುವಂಥ ವ್ಯಕ್ತಿ ಅವನೇನು ಮಾಡ್ತಾನೆ? ಓದಿರ್ತಾನೆ, ಕೆಲಸ ಸಿಕ್ಕಿರೋದಿಲ್ಲ. ಯಾವುದೋ ಒಂದು ಅಂಗಡಿಗೆ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಅಥವಾ ಯಾವುದಾದ್ರೂ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅವನೇನು ಮಾಡ್ತಾನೆ? ನಾನು ಅಷ್ಟೊಂದು ಓದಿದ್ದೀನಿ, ಮಾನಸಿಕವಾಗಿ ಅವನು ಸಿದ್ಧರಿರಬೇಕು. ನಾನು ಯಾವುದೋ ಒಂದು ಕೆಲಸ ಕೊಟ್ಟರು ನಾನು ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಏನು? ಒಬ್ಬ ಡಿಗ್ರಿ ಮಾಡ್ಕೊಂಡು ಬಂದಿರೋನು ಯಾವುದಾದ್ರೂ ಒಂದು ರೇಷನ್ ಅಂಗಡಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಅವನಿಗೆ ನೋಡೋಕ್ಕೆ ಮುಜುಗರ ಅನಿಸುತ್ತೆ. ನೋಡೋಣ ಅವನು ಡಿಗ್ರಿ ಮಾಡ್ಕೊಂಡ ಯಾವುದೋ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನೋಡು ಅವನು ಓದ್ಕೊಂಬಂದ. ಮನೆಗೆ ಹೀಯಾಳಿಸ್ತಾ ಇರ್ತಾರೆ ಪೇರೆಂಟ್ಸ್ಗಳು. ನಿನ್ನ ಜೊತೆ ಓದಿರೋರು ಡಾಕ್ಟರ್ ಆದರು, ಟೀಚರ್ ಆದರು, ಯಾವುದೋ ಒಂದು ಹುದ್ದೆಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇರಿಕೊಂಡಾಗ ತಮ್ಮ ಪೇರೆಂಟ್ಸೇ ತಮ್ಮ ಮಕ್ಕಳನ್ನು ಹೀಯಾಳಿಸುವಂಥ ಪರಿಸ್ಥಿತಿ ಇದ್ದಾಗ ಅವನು ಅದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾನೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಏನು? ತನ್ನ ಪೇರೆಂಟ್ಸನ್ನು ಅಂದರು ಅಂತೇಳಿ ಅವನು ಅದನ್ನೇ ಮಾನಸಿಕವಾಗಿ ತುಂಬ ಕುಂಠಿತವಾಗಿರುವಂಥ ಮಾನಸಿಕ ವ್ಯಕ್ತಿತ್ವ ಅವನಲ್ಲಿ ಸ್ವಲ್ಪ ತುಂಬ
ಅಂಥ ವ್ಯಕ್ತಿ ಏನು ಮಾಡ್ತಾನೆ, ಯಾವುದಾದ್ರೂ ಒಂದು ಅನಾಹುತಗಳಿಗೆ ಅವನು ಬಲಿಯಾಗ್ತಾನೆ, ಸೂಸೈಡ್ಗಳನ್ನು ಮಾಡ್ಕೊಳ್ತಾರೆ, ಮತ್ತು ಮನೆ ಬಿಟ್ಟು ಹೋಗ್ತಾರೆ. ಈ ರೀತಿಯ ಮುಂತಾದ ಕಾರ್ಯಗಳಿಗೆ ಅವರು ತಮ್ಮ ಪ್ರಯತ್ನವನ್ನು ಮುಂದುಮಾಡ್ತಾರೆ. ಆದರೆ ತನ್ನ ತಂದೆ ತಾಯಿಗಳು ಯಾಕೆ ಆ ರೀತಿ ಹೇಳಿದ್ರು ಅನ್ನೋದನ್ನು ಅವನು ಅದನ್ನು ಒಂದು ರೀತಿಯಾದಂತಹ ಪ್ರಶ್ನೆ ಯಾಕಂದ್ರು, ನಾನು ಯಾಕೆ ಆ ಥರ ಓದಿಲ್ಲ, ಎಲ್ಲರಿಗೂ ಕೂಡ ನನ್ನ ಗೆಳೆಯರಿಗೆ ಅಥವಾ ಗೆಳತಿಗೆ ಶಿಕ್ಷಕರು ಮಾಡಿದವರು ನಮಗೆ ಮಾಡಿದಂಥ ಶಿಕ್ಷಕರು ಹೋದರೆ, ಆದರೆ ಅವನು ಉನ್ನತ ಹುದ್ದೆಗಳಿಗೆ ಹೋದರು, ಆದರೆ ನಾನು ಮನೆಯಲ್ಲಿದ್ದೀನಿ, ನಾನು ಫೇಲ್ ಆಗಿದ್ದೀನಿ, ಅಥವಾ ನಾನು ಯಾವುದೇ ಕೆಲಸಕ್ಕೆ ಹೋಗಿಲ್ಲ, ಓದಿ ಕೂಡ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಯಾಕೆ ಅನ್ನೋದನ್ನ ತನ್ನಷ್ಟಕ್ಕೆ ತಾನೇ ಅವನು ಪ್ರಶ್ನೆಯನ್ನು ಹಾಕ್ಕೋಬೇಕಾಗಿರ್ತದೆ. ಆಗ ಅವನು ಮಾನಸಿಕವಾಗಿ ಅವನು ಸಿದ್ಧ ಆಗಬೇಕು. ಇಲ್ಲ, ನಾನು ಹೀಗೆ ಕೂತ್ರೆ ಆಗೋದಿಲ್ಲ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ನಮ್ಮ ಮನೆಗೆ ಆರ್ಥಿಕವಾಗಿ ಆಗಿರ್ಬೋದು, ಅಥವಾ ಯಾರು ಕೂಡ ನಮ್ಮ ಬಗ್ಗೆ ಮಾತಾಡದೇ ಇರೋ ರೀತಿ ಜನಗಳ ಬಾಯನ್ನು ಮುಗಿಸೋಕ್ಕಾಗಿರ್ಬೋದು, ಅವನು ಯಾವುದೋ ಒಂದು ಉದ್ಯೋಗಗಳಿಗೆ ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಕೈಗಾರಿಕೆಯಲ್ಲಿ ಅವನು ಮುಂದೆ ಬರೋದನ್ನ ಯಾರು ಕೂಡ ಅವನ ಬಗ್ಗೆ ಮಾತಾಡದೇ ಇರೋ ರೀತಿ ಅವನು ಮಾನಸಿಕವಾಗಿ ಸಿದ್ಧನಾಗಿ ಒಂದು ಹುದ್ದೆಗೆ ಅಥವಾ ಕೆಲಸಕ್ಕೆ ಅವನು ತೊಡಗಿದಾಗ ಅವನು ಅದನ್ನು ಯಾವ ರೀತಿಯಾಗಿ ಅವನು ವ್ಯಕ್ತಿತ್ವವನ್ನು, ಅಪಜಯವನ್ನು ಅಥವಾ ಜಯವನ್ನು ಅವನ ಪ್ರಯತ್ನದ ಬುನಾದಿಯನ್ನು ಅದು ಅವಲಂಬಿಸಿರ್ತದೆ. ಅವನು ಯಾವುದೇ ಪ್ರಯತ್ನವನ್ನು ಮಾಡಿದಾಗ ಅದು ಯಾವ ರೀತಿಯಾಗಿ ಅಡಿಪಾಯ ಅಂತ ಕರಿತೀವಿ, ಬುನಾದಿ ಅಂತೇಳಿ. ನಾವು ಒಂದು ಮನೆ ಕಟ್ಟಬೇಕು ಅಂದರೆ ಅನಿತ ಮನೆಗೆ ಗೋಡೆ ಕಟ್ಟೋದಿಲ್ಲ, ಅದಕ್ಕೆ ಪಾಯ ಹಾಕೋದು ಅಥವಾ ಅಡಿಪಾಯ ಅಂತೇಳಿ ಕರಿತೀವಿ. ಅದು ಬುನಾದಿ ಅಂತೇಳಿ ಕೂಡ ಕರಿತೀವಿ. ನಾವು ಹಾಕಿದಂತಹ ಬುನಾದಿ, ನಾವು ಏನೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾವು ಮಾನಸಿಕವಾಗಿ ಸಿದ್ಧರಿರಬೇಕು. ಅದಕ್ಕೆ ಬುನಾದಿ ಯಾವ ರೀತಿ ಇದೆ, ನಾನು ಕೆಲಸವನ್ನು ಒಂದು ಅಂಗಡಿಯಲ್ಲಿ ಇಡ್ತಾ ಇದ್ದೀನಿ ಅಂದರೆ ಫಸ್ಟ್ ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು, ಯಾವ ಅಂಗಡಿಯಲ್ಲಿ ಜನ ಬರ್ತಾರೆ, ಕೊಳ್ತಾರೆ, ನಾನು ಅದರಿಂದ ಮುಂದೆ ಬರ್ತೀನಿ ಅನ್ನೋದನ್ನು ನಾವು ಫಸ್ಟು ಅದಕ್ಕೆ ಪ್ರೀ ಪ್ಲ್ಯಾನನ್ನು ಮಾಡ್ಕೋಬೇಕು. ಮುಂಚಿತವಾಗಿ ಅದರ ಬಗ್ಗೆ ಯೋಚಿಸಿ ನಾವು ಒಂದು ಕೆಲಸವನ್ನು ಅಥವಾ ಕಾರ್ಯಗಳನ್ನು ಕೈಗೊಳ್ಳಬೇಕು. ತನ್ನ ಪ್ರಯತ್ನದಲ್ಲಿ ಅಪಜಯ ಅಥವಾ ಯಶಸ್ವಿಯಾಗದಿದ್ದಾಗ ಅವನಲ್ಲಿ ಆಶಾಭಾವ ಉಂಟಾಗ್ತದೆ. ಏನು, ನಾನು ಯಾವುದೋ ಒಂದು ಉದ್ದೇಶದಿಂದ ನಾನು ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು, ತಂದೆ ತಾಯಿಗಳಿಗೆ ಸಹಾಯವನ್ನು ಮಾಡಬೇಕು, ಅವರನ್ನು ನಾನು ನೋಡ್ಕೋಬೇಕು ಅನ್ನುವಂತಹ ಆಸೆಯಿಂದ ಅವನು ಏನಾದರೂ ಒಂದು ಕೆಲಸ ಕಾರ್ಯಗಳಿಗೆ ಅವನು ಪ್ರಯತ್ನ ಮಾಡಿದಾಗ ಅದರಲ್ಲಿ ಅವನಿಗೆ ಆಶಾಭಾವ ಉಂಟಾಗುತ್ತೆ. ಆಶಾಭಾವ ಉಂಟಾದಾಗ ಅವನಲ್ಲಿ ಅದರ ಬಗ್ಗೆ ಯಶಸ್ಸಾಗಿ ಅವನಲ್ಲಿ ಮೂಡೋದಿಲ್ಲ. ಆಗ ಅವನು ಅದನ್ನು ಚಾಲೆಂಜಾಗಿ ಮತ್ತೆ ತಗೋಬೇಕು. ಅದನ್ನು ಆಶಾಭಾವ ಆಗಿಬಿಟ್ಟರೆ ಸುಮ್ಮನೆ ಕೂಡೋದು, ಸೊ ನಾನು ಏನು ಮಾಡಿದ್ರು ಅದು ಯಾಕೋ ಸಕ್ಸಸ್ ಆಗ್ತಾ ಇಲ್ಲ, ನಾನು ಅದನ್ನು ಕೈ ಬಿಟ್ಟೋದೇ ಒಳ್ಳೆಯದು, ಸುಮ್ಮನೆ ಮನೆಯಲ್ಲಿ ಏನು ಮಾಡಿದ್ರು ಅಂತ ಮಾಡ್ಕೊಂಡು ಸುಮ್ಮನೆ ಮನೆಯಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಇರಬೇಕು ಅನ್ನುವಂಥ ಕೆಲಸಕ್ಕೆ ಅವರು ಕೈ ಹಾಕಬಾರ್ದು. ಆಶಾಭಾವ ಉಂಟಾದರೂ ಕೂಡ ಅವನು ಅದರಲ್ಲಿ ಉಂಟಾದಾಗ ಅದನ್ನು ಅವನು ಮತ್ತೆ ಮರಳಿ ಯತ್ನವ ಮಾಡುವಂಥ ರೀತಿಯವನು ಪ್ರಯತ್ನಗಳ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿಯು ಮಾನಸಿಕ ಅಸಮತೋಲನಕ್ಕೆ ಕಾರಣವಾಗ್ತದೆ. ಅವನು ಏನು ಮಾಡ್ತಾನೆ, ಅವನ ಮನಸ್ಸು ಒಂದು ಕಡೆ ಸ್ಥಿರವಾಗಿ ಇರೋದಿಲ್ಲ, ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಏನು ಮಾಡಬೇಕು ಅನ್ನೋದರಲ್ಲಿ ತುಂಬ ಪ್ರಶ್ನೆಗಳು ಕಾಡೋದಕ್ಕೆ ಶುರು ಮಾಡ್ತವೆ. ಮನಸ್ಸಿನ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರಿ ಅನ್ಯಮನಸ್ಕ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಅವನ ಆರೋಗ್ಯದ ಮೇಲೆ ಪ್ರತಿಕೂಲ ಸರಿಯಾಗಿ ಊಟ ಮಾಡ್ತಾರೆ, ಊಟದ ತಟ್ಟೆ ಮುಂದೆ ಕೂತಿರ್ತಾರೆ, ಏನೋ ಯೋಚನೆ ಮಾಡ್ತಾ ಇರ್ತಾರೆ. ನೆಕ್ಸ್ಟು ಏನು ಕೆಲಸ ಮಾಡಬೇಕು ಅಂದರೂ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಅದರಲ್ಲಿ ಆಸಕ್ತಿ ಇರೋದಿಲ್ಲ. ಏನೇ ಒಂದು ತನ್ನ ಸಹಚಾರದಲ್ಲಿ ಹೋಗ್ತಾ ಇರ್ತಾರೆ, ಅದರ ಜೊತೆ ಬೆರೀಬೇಕು ಅಂತ ಅನಿಸೋದಿಲ್ಲ. ಈ ರೀತಿಯಾದಂಥ ಅನ್ಯಮನಸ್ಕ ವ್ಯಕ್ತಿತ್ವ ಅವನಿಗೆ ನಿರ್ಮಾಣ, ಒಬ್ಬಂಟಿಯಾಗಿ ಇರೋದಕ್ಕೆ ಶುರು ಮಾಡ್ತಾನೆ, ಮನೆಯಿಂದ ಹೊರಗೆ ಬರೋದಿಲ್ಲ, ಮಲ್ಕೊಂಡಿರ್ತಾರೆ. ಈ ರೀತಿಯಾದಂಥ ಮನಸ್ಸ ವ್ಯಕ್ತಿತ್ವ ಅವನಲ್ಲಿ ಐಕ್ಯತೆ, ಸಮತೋಲನಾತ್ಮಕ ವ್ಯಕ್ತಿತ್ವ ಹೋಗ್ಬಿಟ್ಟು ಏನಂದರೆ ಅವನಲ್ಲಿ ಅನ್ಯಮನಸ್ಕ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಇಂದಿನ ದಿನಗಳಲ್ಲಿ ವ್ಯಕ್ತಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವೂ ಅಷ್ಟೇ ಮುಖ್ಯ. ನಾವು ಬರೀ ದೈಹಿಕವಾಗಿ ಸದೃಢರಾಗಿರಬೇಕು ಅನ್ನೋದಲ್ಲ, ಒಬ್ಬ ವ್ಯಕ್ತಿ ಸಮತೋಲನಾತ್ಮಕವಾಗಿ ಅವನು ಸದೃಢನಾಗಿದ್ದಾನೆ ಅಂತ ಹೇಳಿದ್ರೆ ಅವನು ಬರೀ ದೈಹಿಕ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿ ದಷ್ಟಪುಷ್ಟವಾಗಿದ್ದಾನೆ ಅಂತೇಳಿ ಯಾವ ರೀತಿ ಕರಿತೀವಿ ಅಂದರೆ ಅವನು ದೈಹಿಕವಾಗಿ ಕೈ ಕಾಲುಗಳು ಒಳ್ಳೆ ಚೆನ್ನಾಗಿ ತುಮುಕ ಇದ್ದ ಅಂದರೆ ಚೆನ್ನಾಗಿದ್ದಾನೆ, ಅವನು ದೈಹಿಕವಾಗಿ ತುಂಬ ಚೆನ್ನಾಗಿದ್ದಾನೆ ಅಂತೇಳಿ. ಆದರೆ ಅವನ ಮನಸ್ಸಿನ ಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೋಬೇಕು ಅಂದರೆ ದೈಹಿಕವಾಗಿ ಯಾವ ರೀತಿ ಅವನು ನೋಡೋದಕ್ಕೆ ಅಥವಾ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾನೋ
ಅಂತೇಳಿ ಏನು ಮಾಡಿದ್ರು, ಅದರ ಅಧ್ಯಯನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಈ ರೀತಿಯಾದಂತಹ ಮಾನಸಿಕವಾದಂತಹ ರೋಗಗಳನ್ನು ಒಬ್ಬೊಬ್ಬರಿಗೆ ಮಾನಸಿಕವಾಗಿ ರೋಗಗಳು, ಯಾವ ರೀತಿಯ ರೋಗಗಳು ಮಾನಸಿಕ, ಸುಮ್ಮನೆ ಕಿರ್ಚಾಡ್ತಾ ಇರ್ತಾರೆ, ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ, ಏನೋ ಮಾತಾಡ್ಸಿದ್ರೆ ಎದುರ್ಕೊಳ್ತಾ ಇರ್ತಾರೆ, ಅವ್ರನ್ನ ಮಾತಾಡ್ಸೋದು ಹೆಂಗೋ ಏನೋ, ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ, ಎತ್ತಾಕ್ತಾರೆ ಸಾಮಾನುಗಳನ್ನು, ಜಗಳ ಮಾಡ್ತಾನೆ ಅಂತೇಳಿ ಆ ಥರದ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳನ್ನು ಏನು ಮಾಡಬೇಕು, ಹೋಗಲಾಡಿಸೋದಕ್ಕೆ ಮತ್ತು ತಡೆಗಟ್ಟುವುದಕ್ಕಾಗಿ ನಾವೇನು ಮಾಡಬೇಕು, ಅದರ ಅಧ್ಯಯನ, ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡುವುದು ತುಂಬ ಅವಶ್ಯಕ ಅಂತೇಳಿ ನಾವು ಅದರ ಅಧ್ಯಯನವನ್ನು ಮಾನಸಿಕ ಆರೋಗ್ಯದ ಮಹತ್ವವನ್ನು ನಾವು ಈಗ ತಿಳ್ಕೋಬೇಕಾಗುತ್ತದೆ. ಅದರ ಅರ್ಥವನ್ನು ನೋಡಿದ್ವಿ. ಮಾನಸಿಕವಾಗಿ ಅವನ ಅರ್ಥ ಅಂತ ಹೇಳಿದ್ರೆ ಏನು, ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಜೀವನ ಸಾಗಿಸುವುದು, ಏನು ಎಲ್ಲರ ಅವನ ವ್ಯಕ್ತಿತ್ವ ಐಕ್ಯತೆಯಿಂದ ಕೂಡಿರಬೇಕು, ಸಮತೋಲನವಾಗಿರಬೇಕು, ಜೊತೆಗೆ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರುವಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, ಮಾನಸಿಕ ಆರೋಗ್ಯ ವ್ಯಕ್ತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದರ ಮಹತ್ವವನ್ನು ನೋಡೋದಾದರೆ, ಮಾನಸಿಕ ಆರೋಗ್ಯದ ಮಹತ್ವ ಎಷ್ಟು ಮುಖ್ಯ ಅನ್ನೋದನ್ನ ನೋಡೋದಾದರೆ, ಮಾನಸಿಕ ಆರೋಗ್ಯದ ಅರ್ಥ ಮೊದಲು ಇನ್ನು ಅದರ ಅರ್ಥವನ್ನು ನೋಡ್ತಾ ಆರೋಗ್ಯದ ಬಗ್ಗೆ ಎಷ್ಟು ನೋಡ್ಕೊಂಡ್ವಿ. ಈಗ ಅದರ ಅರ್ಥವನ್ನು ನೋಡೋದಾದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆಯನ್ನು ನೀಡುವ ಸ್ಥಿತಿಯನ್ನು ನಾವು ಹೊಂದುವುದನ್ನೇ ನಾವು ಮಾನಸಿಕ ಆರೋಗ್ಯ ಅಂತೇಳಿ ಕರೀತೀವಿ. ಏನೋ ವಿಶ್ವ ಆರೋಗ್ಯ ಸಂಸ್ಥೆ ಈ ಮಾನಸಿಕ ಆರೋಗ್ಯದಲ್ಲಿರುವಂಥ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಕ್ಷೇಮಕರವಾಗಿರಬೇಕು. ಫಸ್ಟು ಕ್ಷೇಮಕರವಾಗಿರಬೇಕು, ನಂತರ ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವಂಥ ಶಕ್ತಿ, ಒತ್ತಡಗಳನ್ನು ನಿಭಾಯಿಸೋದು, ನಂತರ ಸಾಮಾನ್ಯ ನಿಭಾಯಿಸಿ ಲಾಭದಾಯಕವಾಗಿರಬೇಕು. ಅವನು ಯಾವುದೇ ಕೆಲಸ ಮಾಡಿ ಲಾಭದಾಯಕವಾಗಿದ್ದರೆ ಮಾತ್ರ ಅವನು ಮಾನಸಿಕ ಆರೋಗ್ಯದಲ್ಲಿರುವಂಥ ಸ್ಥಿತಿ ಇದೆ ಅಂತೇಳಿ ಕರಿತೀವಿ. ಏನು ಈ ಮಾನಸಿಕ ಆರೋಗ್ಯವಂತರ ಗುಣಗಳು ಯಾವ ರೀತಿ ಇರಬೇಕು ಅಂತಂದರೆ, ಫಸ್ಟ್ ಅವನು ಕ್ಷೇಮಕರವಾಗಿರಬೇಕು, ತನ್ನ ಜೀವನದಲ್ಲಿ ಬರುವ ಎಲ್ಲ ಒತ್ತಡಗಳನ್ನು ಅವನು ಲಾಭದಾಯಕವಾಗಿ ಅವನು ನಿಭಾಯಿಸಿದರೆ ಮಾತ್ರ ಅವನು ಒಬ್ಬ ಮಾನಸಿಕ ಆರೋಗ್ಯ ವ್ಯಕ್ತಿ ಅಂತೇಳಿ ಕರಿತೀವಿ. ನಂತರ ಅದರ ಮಹತ್ವ ಏನಪ್ಪ, ಈ ಮಾನಸಿಕ ಆರೋಗ್ಯವಿರುವಂತಹ ವ್ಯಕ್ತಿಯ ಮಹತ್ವ ಏನು ಅಂತ ಹೇಳಿದ್ರೆ, ದೀರ್ಘಾಯುಷ್ಯ ಹಾಗೂ ಆರೋಗ್ಯಕರ ಬದುಕಿಗೆ ಮಾನಸಿಕ ಆರೋಗ್ಯ ಹೊಂದುವುದು ಮತ್ತು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ಏನು, ದೀರ್ಘಾಯುಷ್ಯ ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಮತ್ತು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ನಾವು ಈ ಮಾನಸಿಕವಾಗಿ ತುಂಬ ಹೋಗ್ಬಿಟ್ವಿ ಅಂದರೆ ನಮ್ಮ ಆಯುಸ್ಸು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಬೇಕು, ದೀರ್ಘಾಯುಷ್ಯವಾಗಿರಬೇಕು ಮತ್ತು ಆರೋಗ್ಯಕರವಾಗಿರಬೇಕು ಅಂದರೆ ಉತ್ತಮ ಮಾನಸಿಕ ಆರೋಗ್ಯವನ್ನು ಹೊಂದ್ಕೊಂಡಿರಬೇಕು. ದೀರ್ಘಾಯುಷ್ಯವಾಗಿ ಬದುಕಬೇಕು ಅಂದರೆ ಏನಿರಬೇಕು, ದೀರ್ಘಾಯುಷ್ಯರಾಗಿರಬೇಕು ಮತ್ತು ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದಿರಬೇಕು. ದೀರ್ಘಾಯುಷ್ಯ ಹಾಗೂ ಆರೋಗ್ಯಕರ ಬದುಕಿಗೆ ನಾವು ಉತ್ತಮ ಆರೋಗ್ಯವನ್ನು ಹೊಂದ್ಕೋಬೇಕು, ಅದನ್ನು ನಾವು ಕಾಪಾಡ್ಕೋಬೇಕು. ಇದರ ಕೊರತೆಯಿಂದಾಗಿ ವ್ಯಕ್ತಿಯ ಆತ್ಮಗೌರವ, ಸಂಬಂಧಗಳು ಹಾಗೂ ದಿನನಿತ್ಯದ ಕಾರ್ಯಕ್ಷಮತೆಗೆ ಧಕ್ಕೆಯುಂಟಾಗುತ್ತದೆ. ಇದರಿಂದ ಆ ವ್ಯಕ್ತಿಯ ದೈಹಿಕ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿವೆ. ಏನು ಈ ಮಾನಸಿಕ ಆರೋಗ್ಯ ವ್ಯಕ್ತಿಯ ಮಹತ್ವ ಏನಪ್ಪ ಅಂತಂದರೆ, ದೀರ್ಘಾಯುಷ್ಯ ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯವನ್ನು ಹೊಂದಿರಬೇಕು. ಅವನು ಅದನ್ನು ಕಾಪಾಡ್ಕೋಬೇಕು. ಅದು ಕಾಪಾಡ್ಕೊಳ್ಳೋದು ತುಂಬ ಅತ್ಯವಶ್ಯಕ. ಯಾರು ಮಾನಸಿಕ ಆರೋಗ್ಯವಂತನ ವ್ಯಕ್ತಿ. ನೆಕ್ಸ್ಟು, ಇದರ ಕೊರತೆಯಿಂದಾಗಿ ವ್ಯಕ್ತಿಯ ಆತ್ಮಗೌರವ, ಸಂಬಂಧಗಳು ಹಾಗೂ ದಿನನಿತ್ಯದ
ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಇದರಿಂದ ಆ ವ್ಯಕ್ತಿಯ ದೈಹಿಕ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮವನ್ನು ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಮಾನಸಿಕ ಆರೋಗ್ಯದ ಕೊರತೆಯಿಂದಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಏರುಪೇರುಗಳನ್ನು ನಾವು ಗಮನಿಸುತ್ತೇವೆ. ಏನು ಮಾನಸಿಕ ಆರೋಗ್ಯದ ಕೊರತೆಯಿಂದ ಮಾನಸಿಕ ಆರೋಗ್ಯದ ಕೊರತೆಯಿಂದಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಏರುಪೇರಾಗುತ್ತೆ. ಏನು ಏರುಪೇರಾಗುತ್ತೆ? ಅವನು ಮದ್ಯಪಾನಕ್ಕೆ ತುತ್ತಾಗ್ತಾನೆ. ಮದ್ಯಪಾನ ಸೇವನೆ ಮಾಡ್ತಾನೆ, ಜಗಳ ಮಾಡ್ತಾನೆ. ನಂತರ ವಿನಾಶಕಾರಿ ಪ್ರವೃತ್ತಿ ವಸ್ತುಗಳ ನಾಶ ಇರ್ಬೋದು. ಮಾನಸಿಕವಾಗಿ ಅವನು ಸದೃಢವಿಲ್ಲ ಅಂತ ಹೇಳಿದ್ರೆ ಅವನು ಏನು ಮಾಡ್ತಾನೆ? ಮದ್ಯಪಾನಕ್ಕೆ ತುತ್ತಾಗ್ತಾನೆ, ಜಗಳ ಮಾಡ್ತಾನೆ, ವಿನಾಶಕಾರಿ ಪ್ರವೃತ್ತಿಗೆ ಒಳಗಾಗ್ತಾನೆ. ವಸ್ತುಗಳನ್ನು ಕೂಡ ಅವನು ಒಡೆಯೋದು ಅಥವಾ ಬಿಸಾಡೋದು, ಈ ರೀತಿಯಾಗಿ ಅವನು ಕೆಟ್ಟ ಚಟಗಳಿಗೆ ಅವನು ಬಲಿಯಾಗ್ತಾನೆ. ಈ ಮಾದಕ ವಸ್ತುಗಳ ಸೇವನೆ ಅಂದರೆ ಈಗ ಪ್ರಚಲಿತದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಡ್ರಗ್ಸ್ ಇರ್ಬೋದು. ಈ ಥರದ ಡ್ರಗ್ಸ್, ಮಾದಕ ವಸ್ತುಗಳ ಸೇವನೆಗೆ ಅವನು ಒಳಗಾಗ್ತಾನೆ. ನಂತರ ಮದ್ಯಪಾನ ಅಂದರೆ ನಾವು ಈಗೆಲ್ಲ ಸಾಮಾನ್ಯವಾಗಿ ಗೌರ್ಮೆಂಟ್ ಸಪ್ಲೈ ಮಾಡ್ತಾ ಇದೆ. ಜೊತೆಗೆ ಈಗಿನ ಯುವ ಪೀಳಿಗೆ ಈ ದುಶ್ಚಟಗಳಿಗೆ ಮದ್ಯಪಾನಕ್ಕೆ ಅವರು ತುತ್ತಾಗ್ತಿದ್ದಾರೆ. ಸಾರಾಯಿ ಇವನ್ನೆಲ್ಲ ಸೇವನೆ ಮಾಡೋದು. ನಂತರ ಜಗಳ, ಮನೆಯಲ್ಲಿ ಸುಮ್ಮನಿರೋದಿಲ್ಲ, ಏನೇನೋ ವಿಷಯಗಳಿಗೆ ಬೇಕು ಅಂತಾರೆ. ನಾನು ಜಗಳ ಮಾಡಿದ್ರೆ ನಾನು ಸುದ್ದಿ ಬರೋದಿಲ್ಲ ಅವರು. ಹಾಗಾಗಿ ಅವರೇನು ಮಾಡ್ತಾರೆ? ಮದ್ಯಪಾನ ಅಥವಾ ಜಗಳಕ್ಕೆ ಅವರು ತುತ್ತಾಗ್ತಾರೆ. ಜಗಳವನ್ನು ಮಾಡೋದ್ರಿಂದ, ಮದ್ಯಪಾನ ಮಾಡೋದು, ಜಗಳ ಮಾಡೋದು ವಿನಾಶಕಾರಿ ಪ್ರವೃತ್ತಿಗಳು. ಏನೇನು ಹೇಳೋದಿಲ್ಲ ಮನೆಯಲ್ಲಿ ಕೈಯಲ್ಲಿ ಏನಿರುತ್ತೆ, ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅವಳನ್ನ ಎತ್ತಿ ಬಿಸಾಡೋದು ವಿನಾಶಕಾರಿ ಪ್ರವೃತ್ತಿಗಳಿಗೆ ಅವರು ಬಲಿಯಾಗ್ತಾರೆ. ಮಾದಕ ಜೊತೆಗೆ ಮದ್ಯಪಾನ ವ್ಯಸನಿಗಳಾಗ್ತಾರೆ. ನಂತರ ಜಗಳ ಮಾಡ್ತಾರೆ. ಈ ಮಾನಸಿಕ ವ್ಯಸನಿಗಳು ಅಂತೇಳಿ ಕರಿತೀವನ್ನ ಅವ್ರೇನು ಮಾಡ್ತಾರೆ? ಮಾದಕ ವಸ್ತುಗಳ ಸೇವನೆ, ಮದ್ಯಪಾನದ ಸೇವನೆ, ಜಗಳ, ವಿನಾಶಕಾರಿ ಪ್ರವೃತ್ತಿಗೆ ಅವರು ತುತ್ತಾಗ್ತಾರೆ. ಈ ರೀತಿ ತುತ್ತಾದಾಗ ಅಂತಹವರಿಗೆ ನಾವು ಉತ್ತಮವಾಗಿ ವಿನಾಶಕಾರಿ ಪ್ರವೃತ್ತಿಗಳ ಯಾವ್ಯಾವ ಬರ್ತದೆ? ಉತ್ತಮ ಮಾನಸಿಕ, ಈ ವಿನಾಶಕಾರಿ ಪ್ರವೃತ್ತಿಯಿಂದ ಹೊರಗೆ ಬರಬೇಕು ಅಂದರೆ ಅವರು ಯಾವ ರೀತಿಯಾಗಿ ಇರಬೇಕು? ಒಬ್ಬ ಉತ್ತಮ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಅಂತಂದರೆ ಆರೋಗ್ಯದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದೆಂಬ ಆತ್ಮವಿಶ್ವಾಸ ಇರಬೇಕು. ಸ್ವತಂತ್ರವಾಗಿ ಅವನು ನಾನು ಈ ಕೆಲಸ ಕೊಟ್ಟರೆ ಮಾಡಬಲ್ಲೆ ಅನ್ನುವಂಥ ಸ್ವತಂತ್ರವಾಗಿ ಕೆಲಸ ಮಾಡಬಲ್ಲೆ ಅನ್ನುವಂಥ ಕೆಲಸ ಮಾಡುವ ಶಕ್ತಿ, ಸ್ವತಂತ್ರವಾಗಿ ಉತ್ತಮ ಮಾನಸಿಕ ಆರೋಗ್ಯದಿಂದ ಸ್ವತಂತ್ರವಾಗಿ ತಾನು ಕೆಲಸಗಳೆಲ್ಲ ನಿರ್ವಹಿಸಬಹುದೆಂಬ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅವನಲ್ಲಿ ಬೆಳೆಯುತ್ತೆ. ಆತ್ಮವಿಶ್ವಾಸ ಅವನಲ್ಲಿ ಬೆಳೀತಾ ಹೋಗುತ್ತೆ. ನಂತರ ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಅವನಲ್ಲಿ ಹೆಚ್ಚಾಗುತ್ತೆ. ಬದಲಾದ ಸನ್ನಿವೇಶ ಈ ಮಾನಸಿಕವಾಗಿ ಸದೃಢವಿರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ? ಸ್ವತಂತ್ರವಾಗಿ ಕೆಲಸ ನಿರ್ವಹಿಸಬಹುದೆಂಬ ಆತ್ಮವಿಶ್ವಾಸ ಅವನಲ್ಲಿ ಬೆಳೆಯುತ್ತೆ. ನಂತರ ಬದಲಾದ ಸನ್ನಿವೇಶಗಳಿಗೆ ಅವನು ಹೊಂದಾಣಿಕೆಯನ್ನು ಮಾಡಿಕೊಡ್ತಾನೆ. ಬದಲಾದ ಸನ್ನಿವೇಶಗಳಿಗೆ ಅಂದರೆ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೋದು, ಅಥವಾ ತಾನು ಯಾವುದೋ ಕೆಲಸಕ್ಕೆ ಹೋಗ್ಬೋದು. ಆ ಕೆಲಸದ ಮಾಡುವಂತಹ ವಾತಾವರಣ ಇರ್ಬೋದು, ವಿದ್ಯಾರ್ಥಿಗಳು ಶಾಲೆಗೆ ಬರುವ ಸಮಯ ಆಗಿರ್ಬೋದು, ಪ್ರೈಮರಿ ಶಾಲೆಯಿಂದ ಹೈಸ್ಕೂಲ್ಗೆ ಬರ್ತಾರೆ, ಹೈಸ್ಕೂಲ್ ಸಮಯನೇ ಬೇರೆ ಇರುತ್ತೆ. ಈ ಸಮಯಕ್ಕೆ ಹೊಂದಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಆ
ಆ ವಿದ್ಯಾರ್ಥಿಗಳಲ್ಲಿ ಮೂಡಿಸುತ್ತೆ. ಯಾವುದು? ಈ ಮಾನಸಿಕ ಆರೋಗ್ಯ. ಉತ್ತಮ ಮಾನಸಿಕ ಆರೋಗ್ಯ ಏನು ಮಾಡುತ್ತೆ? ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ನಾಗರಿಕರಲ್ಲಾಗಿರ್ಬೋದು, ಒಬ್ಬ ವ್ಯಕ್ತಿ ಸದೃಢರಾಗಿರುವಂತಹ ವ್ಯಕ್ತಿ, ಮಾನಸಿಕವಾಗಿರುವಂತಹ ವ್ಯಕ್ತಿ ಏನು ಅವನಲ್ಲಿ ಬದಲಾದ ಸನ್ನಿವೇಶಗಳಿಗೆ ಹೊಂದಾಣಿಕೆಯನ್ನು ಮಾಡ್ಕೊತಾನೆ. ನಾವು ಒಂದು ಬಸ್ಸು 10 ಗಂಟೆಗೆ ಬರುತ್ತೆ ಅಂದರೆ ನಾವು 10 ಗಂಟೆಗೆ ರೆಡಿಯಾಗಿರ್ತೀವಿ. ಅದನ್ನು ನಾವು ಮಾನಸಿಕ ಹೊಂದಾಣಿಕೆ ಅಂತೇಳಿ ಕರಿತೀವಿ. ನೆಕ್ಸ್ಟು, ಮಾನಸಿಕ ಆರೋಗ್ಯ ಚೆನ್ನಾಗಿರುವುದರಿಂದ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಹೊಂದುವುದು. ಭಾವನೆಗಳ ನಿಯಂತ್ರಣ ಅಂತೇಳಿ ಕರಿತೀವಿ. ಭಾವನೆಗಳ ನಿಯಂತ್ರಣ ಏನು? ಮಾನಸಿಕವಾಗಿ ಚೆನ್ನಾಗಿರುವಂತಹ ವ್ಯಕ್ತಿಗೆ ಏನಾಗಿರುತ್ತೆ? ಅವನ ಭಾವನೆಗಳ ಮೇಲೆ ನಿಯಂತ್ರಣ ಇರುತ್ತೆ. ಒಬ್ಬೊಬ್ಬರಿಗೆ ತುಂಬ ಆಸೆಗಳಿರ್ತವೆ, ಅವರಿಗೆ ಬೇರೆ ಬೇರೆ ಭಾವನೆಗಳಿರ್ತವೆ. ಅವು ಏನಪ್ಪ ಭಾವನೆಗಳಂತಂದರೆ, ನನಗೆ ಹಬ್ಬಕ್ಕೆ ಈ ಥರದ ಬಟ್ಟೆಗಳು ಬೇಕು, ನನಗೆ ಈಗಿನ ಯುವ ಪೀಳಿಗೆ ಯುವಕರಲ್ಲಿ ಏನಿದೆ ಮೊಬೈಲ್ಗಳು, ನನಗೆ ಆ ಥರದ ಮೊಬೈಲ್. ಯಾರೋ ಫ್ರೆಂಡ್ ಇಟ್ಕೊಂಡಿರ್ತಾನೆ, ನನಗೂ ಆ ಥರದ ಮೊಬೈಲ್ ಬೇಕು. ಯಾರೋ ಬೈಕ್ ಹೊಡಿತಿರ್ತಾರೆ, ನನಗೂ ಅದೇ ಥರದ ಬೈಕ್ಗಳು ಬೇಕು. ಸೈಕಲ್ ಹೊಡಿತಿರ್ತಾರೆ, ಸೈಕಲ್ ಬೇಕು. ಡ್ರೆಸ್ ಹಾಕೊಂಡಿರ್ತಾರೆ, ವಾಚ್ಗಳು ಹಾಕೊಂಡಿರ್ತಾರೆ. ಆಸೆ ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಆಸೆಗಳಿರ್ತವೆ. ಅಂತಹ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಕೋಬೋದು. ತನ್ನ ಮನೆಯ ಪರಿಸ್ಥಿತಿಯನ್ನು ಅರಿತು ಬಿಟ್ಟು ಅವನು ತನ್ನ ಆಸೆಗಳ ಮೇಲೆ ನಿಯಂತ್ರಣವನ್ನು ಹೊಂದುವುದು. ಪರಿಸ್ಥಿತಿಗಳು ಏನಿರುತ್ತೆ, ಯಾರೋ ಹಾಕೊಂಡ್ಬಂದಿರ್ತಾರೆ ಅಂತೇಳಿ ಕಳ್ತನ ಮಾಡಿಕೊಂಡು ತಗೊಂಡು ಹಾಕೊಂಡ್ಬರೋದಲ್ಲ, ತನ್ನ ಮನೆಯಲ್ಲಿ ಆರ್ಥಿಕವಾಗಿ ಯಾವ ರೀತಿ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನಾವು ಅವುಗಳ ಆಸೆಗಳನ್ನು ಹೊಂದಬೇಕು. ಯಾವ ವಸ್ತುಗಳ ಮೇಲೆ ಆಗಿರ್ಬೋದು, ಅಥವಾ ವಾಹನಗಳ ಮೇಲೆ ಆಗಿರ್ಬೋದು, ಅಥವಾ ತನಗೆ ಆಸೆ ಪಡುವಂಥವು ಯಾವುದೇ ಒಂದು ವಸ್ತುಗಳ ಮೇಲೆ ನಾವು ನಿಯಂತ್ರಣವನ್ನು ಹೊಂದಬೇಕು. ಅದನ್ನು ಭಾವನೆಗಳ ನಿಯಂತ್ರಣ ಅಂತೇಳಿ ಕರಿತೀವಿ. ಆ ರೀತಿಯಾದಂತಹ ಗುಣ ಈ ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿಯಲ್ಲಿ ಇರುತ್ತೆ. ತನಗೆ ಯಾವುದೋ ಒಂದು ವಸ್ತು ಕೊಡಿಸಿರೋಲ್ಲ ಮನೆಯಲ್ಲಿ ಪೇರೆಂಟ್ಸ್ಗಳು, ಆಗ ಅವರು ಮುಟ್ಟಾಗಿರೋದು, ಸುಮ್ಮನೆ ಮಲ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಎಲ್ಲೆಲ್ಲೋ ಹೋಗಿ ಯಾವ್ಯಾವ ಬೇರೆ ಜೊತೆ ಜಗಳ ಮಾಡೋದು, ಹೋಗಿ ಒಬ್ಬಟ್ಟಿಯಾಗಿ ಕೂರೋದು, ಈ ರೀತಿಯಾದ ಮನೆಯಲ್ಲಿ ಯಾರನ್ನೂ ಮಾತಾಡಿಸ್ತೇನೆ ಹೊರಗಡೆಯವರ ಹತ್ರ ಮಾತ್ರ ಮಾತಾಡೋದು, ತನ್ನ ಸ್ನೇಹಿತರ ಹತ್ರ ಸಾಲವಾಗಿ ಪಡೆದು ಆ ವಸ್ತುಗಳನ್ನು ಪಡೆದು ಮತ್ತೆ ಗಲಾಟೆಗಳಿಗೆ ಅವರು ಒಳಗಾಗೋದು. ಈ ರೀತಿಯಾಗಿ ಅವರು ಮಾನಸಿಕವಾಗಿ ಜಗಳಕ್ಕೆ ಒಳಗಾಗ್ತಾನೆ. ಆ ರೀತಿಯಾದಂತಹ ಗುಣಗಳನ್ನು ನಿಯಂತ್ರಣದಲ್ಲಿರೋದು ಸಹಾಯವನ್ನು ಮಾಡುತ್ತೆ. ಯಾವುದು? ಈ ಮಾನಸಿಕ ಆರೋಗ್ಯ. ನಂತರ ಉತ್ತಮ ಮಾನಸಿಕ ಆರೋಗ್ಯದಿಂದ ಸಮಯ ಪ್ರಜ್ಞೆ ಹೆಚ್ಚುತ್ತೆ. ಏನು? ಈ ಸಮಯ ಪ್ರಜ್ಞೆ ಎಲ್ಲರಿಗೂ ಸಾಮಾನ್ಯವಾಗಿ ಇರಲೇಬೇಕು. ಅದೇ ಯಾರಿಗೂ ಮಾನಸಿಕವಾಗಿ ಸ್ವಲ್ಪ ಅಬ್ನಾರ್ಮಲ್ ಅಂತೇಳಿ ಕರಿತೀವಿ, ಅವರನ್ನು ನಾವು ಕನ್ನಡದಲ್ಲಿ ಅಪಸಾಮಾನ್ಯ ಅಂತೇಳಿ ಅವ್ರನ್ನ ಕರಿತೀವಿ. ಅಂತಹ ವಿದ್ಯಾರ್ಥಿಗಳನ್ನ ನಾವು ಒಂದು ಇಂಥ ಟೈಮಿಗೆ ಬರಬೇಕು ಅಂತ ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ, ಅದನ್ನು ಫಾಲೋ ಮಾಡೋದು ಇಲ್ಲ. ಅಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು? ಆ ಥರದ ಸಮಯ ಪ್ರಜ್ಞೆ ಬೆಳಿಬೇಕು. ನಾವು ಎಲ್ಲರೂ ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಮೆಮೊವನ್ನು ಓರಲಾಗಿ ಕ್ಲಾಸಿಗೆ ಬಂದು ಹೇಳ್ತೀವಿ. ಸ್ವತಂತ್ರ ದಿನಾಚರಣೆ ಆಗ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಈ ಥರ ಯಾವುದೇ ಜಯಂತಿ ಆಗಿರ್ಬೋದು, ಅಥವಾ ಯಾರಾದರೂ ಸತ್ತು ಹೋದಾಗ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತೇಳಿ ನಾವೇನು ಮಾಡ್ತೀವಿ? ಎಲ್ಲ ಓರಲ್ಲಾಗಿ ಎಲ್ಲರಿಗೂ ಕೂಡ ಒಂದು ತರಗತಿಯಲ್ಲಿ ಅಥವಾ ಯಾವುದು ಅಂಕಣದಲ್ಲಿ ಅಥವಾ ಹೊರಗಡೆ ವರಾಂಡದಲ್ಲಿ ನಾವು ಎಲ್ಲರೂ ನಿಲ್ಲಿಸ್ಕೊಂಡ್ಬಿಟ್ಟು ಅವರಿಗೆ ಹೇಳ್ತೀವಿ. ಈ ಥರದ ಮೆಮೊ ಇರೋದನ್ನು ನಾವು ಎಲ್ಲರೂ ಹೇಳಿದಾಗ ಅವರು ಅಟ್ಕೊತಾರೆ, ತಿಳ್ಕೊತಾರೆ. ಅದೇ ಈ ರೀತಿಯಾದಂಥ ಅಪಸಾಮಾನ್ಯ ಇರುವಂತಹ ವ್ಯಕ್ತಿಗೆ ಅವ್ರು ಏನಾರು ಹೇಳಿದ್ರು ಅನ್ನೋದೇ ಅವರು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ನಾವು ತಲೆನೂ ಕೇಳಿಸ್ಕೊಳ್ಳೋದಿಲ್ಲ. ಬೆಳಗ್ಗೆ 10 ಗಂಟೆಗೆ ಬೆಲ್ಲಿದೆ ಅಂದರೆ ಅವ್ರು ಬರುವ ಸಮಯನೇ ಬೇರೆ, ಮಲಗೋ ಸಮಯನೇ ಬೇರೆ, ಊಟ ಮಾಡುವ ಸಮಯನೇ ಬೇರೆ. ಈ ರೀತಿಯಾದಂತಹ ಗುಣಗಳನ್ನು ಬೆಳೆಸುತ್ತೆ, ಸಮಯ ಪ್ರಜ್ಞೆಯನ್ನು ಬೆಳೆಸುತ್ತೆ. ಯಾವುದು? ಮಾನಸಿಕ ಆರೋಗ್ಯ. ಮಾನಸಿಕವಾದಂಥ ಆರೋಗ್ಯ ಇರುವಂಥ ವ್ಯಕ್ತಿಗೆ ಏನಿರುತ್ತೆ? ಅವನಲ್ಲಿ ಹೊಂದಾಣಿಕೆ ಇರುತ್ತೆ, ಅವನು ಲಾಭದಾಯಕವಾಗಿ ಕೆಲಸವನ್ನು ಮಾಡ್ತಾನೆ, ಕ್ಷೇಮಕರವಾಗಿರ್ತಾನೆ. ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಫಸ್ಟು ಕ್ಷೇಮಕರವಾಗಿರ್ತಾನೆ. ಅವನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅವನು ಲಾಭದಾಯಕವಾಗಿ ಮಾಡ್ತಾನೆ, ಜೊತೆಗೆ ಅದರಲ್ಲಿ ಯಶಸ್ಸನ್ನು ಕೂಡ ಪಡೆಯುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ? ಮಾನಸಿಕ ಆರೋಗ್ಯವಾಗಿರುವಂತಹ ವ್ಯಕ್ತಿ. ಆ
ಆ ಥರದ ಮಾನಸಿಕವಾಗಿರುವಂಥ ವ್ಯಕ್ತಿಯ ಗುಣಗಳು ಏನಪ್ಪ ಅಂದರೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಶಕ್ತಿ ಅವನಲ್ಲಿ ಬೆಳೆಯುತ್ತೆ. ಜೊತೆಗೆ ಅವನಲ್ಲಿ ಆತ್ಮವಿಶ್ವಾಸ, ನಾನು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಪಡಿತೀನಿ ಅನ್ನುವಂಥ ಆತ್ಮವಿಶ್ವಾಸ ಅವನಲ್ಲಿ ಬೆಳೆಯುತ್ತೆ. ಜೊತೆಗೆ ಅವನು ಬದಲಾದ ಸನ್ನಿವೇಶಗಳಿಗೆ ಅವನು ಹೊಂದಾಣಿಕೆಯನ್ನು ಮಾಡ್ಕೋತಾನೆ. ತಾನು ಅನೇಕ ಭಾವನೆಗಳು ಅವನಲ್ಲಿ ಬೆಳೆಯುತ್ತೆ. ಭಾವನೆಗಳಿಗೆ ಅವನು ಹೊಂದಾಣಿಕೆಯನ್ನು ಜೊತೆಗೆ ನಿಯಂತ್ರಣವನ್ನು ಇಟ್ಕೊತಾನೆ. ಆಸೆ ಆಕಾಂಕ್ಷೆಗಳು ತನ್ನ ಮನೆಯ ಪರಿಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ಅದರ ಮೇಲೆ ಅವನು ನಿಯಂತ್ರಣವನ್ನು ಸಾಧಿಸ್ತಾನೆ. ಜೊತೆಗೆ ಅವನಲ್ಲಿ ಸಮಯ ಪ್ರಜ್ಞೆ ತುಂಬ ಅತ್ಯವಶ್ಯಕ. ಅಂತಹ ಸಮಯ ಪ್ರಜ್ಞೆಯನ್ನು ಅವನಲ್ಲಿ ಮೂಡಿಸುತ್ತೆ ಉತ್ತಮ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯಲ್ಲಿ. ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಲು ಸಾಧ್ಯ. ಉತ್ತಮ ಮಾನಸಿಕ ಆರೋಗ್ಯವಾಗಿರುವಂಥ ವ್ಯಕ್ತಿಯಲ್ಲಿ ಗುಣಗಳು ಏನಪ್ಪ ಅಂತಂದರೆ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಲು ಸಾಧ್ಯವಾಗುತ್ತದೆ. ಏನು ಊರಲ್ಲಿ ಈಗ ಹಳ್ಳಿಗಳಲ್ಲಿ ಆಗಿರ್ಬೋದು, ಸಿಟಿಗಳಲ್ಲಿ ಒಬ್ಬರ ಮನೆ ಒಬ್ಬರಿಗೆ ಟಚ್ ಇರೋದಿಲ್ಲ. ಹಳ್ಳಿಗಳಲ್ಲಿ ಒಬ್ಬ ಹೆಣ್ಣು ನೋಡೋಕೆ ಬರ್ತಾರೆ ಅಥವಾ ಗಂಡು ನೋಡೋಕ್ಕೆ ಬರ್ತಾರೆ. ಆಗ ವಿಚಾರಿಸ್ತಾರೆ, ಗಂಡು ನೋಡೋಕೆ ಬಂದಿರೋದು ಅಥವಾ ಹೆಣ್ಣು ನೋಡೋಕೆ ಬಂದಿರೋದು ಹುಡುಗಿ ಹೀಗೆ ಹೇಳ್ತಿಲ್ಲ, ಅಕ್ಕಪಕ್ಕದ ಮನೆಯವ್ರನ್ನ ಊರಲ್ಲಿ ಫಸ್ಟ್ ಆಫ್ ಅಲ್ಲಿ ವಿಚಾರಿಸ್ತಾರೆ. ಆಗ ನೋಡಿರುವಂತಹ ವ್ಯಕ್ತಿಗಳು ಅವರ ಕೊಂಡ ಅಲ್ಲಿ ಸುತ್ತಾ ಇರ್ತಾರೆ, ಹಾಗೆ ಹೀಗೆ ಅಂತೇಳಿ ಅವರಿಗೆ ವಿಷಯವನ್ನು ತಿಳಿಸ್ತಾರೆ. ಆಗ ಅವರು ಹುಡುಗಿ ಏನು ಕೊಡಬೇಕು ಬೇಡ ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾನೆ. ಅದೇ ತುಂಬ ಪ್ರಾಮಾಣಿಕವಾಗಿ ಕೆಲಸವನ್ನು ಚೆನ್ನಾಗಿ ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ತನ್ನ ಕೆಲಸ ಆಯಿತು, ತಾಣ ಆಯಿತು, ತನ್ನ ಮನೆ ಆಯಿತು, ಯಾವುದಾದ್ರೂ ಸಮಾಜ ಸೇವೆ ಬಂದಾಗ ಜನರ ಜೊತೆ ಬೆರೆಯೋದು, ಕೆಲಸ ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳಲ್ಲಿ ಆ ಥರದ ಸಮಯದಲ್ಲಿ ಮಾತ್ರ ಜನರ ಜೊತೆ ಬೆರೆಯೋದು, ಕಷ್ಟ ಅಂದಾಗ ಸಹಾಯ ಮಾಡೋದು, ಈ ರೀತಿಯ ಗುಣಗಳನ್ನು ಇಟ್ಕೊಂಡಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ? ಉತ್ತಮ ನಾಗರಿಕ ವ್ಯಕ್ತಿ ಅಂತೇಳಿ ನಾವು ಕರಿತೀವಿ. ಅವನ್ನ ಉತ್ತಮ ನಾಗರಿಕರಾಗಿ ಬೆಳಿತೀವಿ. ಈ ರೀತಿಯಾದಂತಹ ಗುಣಗಳನ್ನು ಮಾನಸಿಕ ಆರೋಗ್ಯವಾಗಿರುವಂತಹ ವ್ಯಕ್ತಿಯಲ್ಲಿ ನಾವು ನೋಡ್ತೀವಿ. ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಶಕ್ತಿ ಅವನಲ್ಲಿ ಬೆಳೆಯುತ್ತೆ, ಆತ್ಮವಿಶ್ವಾಸ ಮೂಡುತ್ತೆ, ಬದಲಾದ ಸನ್ನಿವೇಶಗಳಿಗೆ ಅವನು ಹೊಂದಾಣಿಕೆ ಮಾಡ್ಕೊತಾನೆ, ಭಾವನೆಗಳ ಮೇಲೆ ನಿಯಂತ್ರಣವನ್ನು ಹೊಂದಾನೆ, ಸಮಯ ಪ್ರಜ್ಞೆ ಮೂಡುತ್ತೆ, ಜೊತೆಗೆ ಉತ್ತಮ ನಾಗರಿಕನಾಗಿ ಅವನು ತನ್ನ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾರೆ. ಈ ರೀತಿಯಾದಂತಹ ಗುಣಗಳನ್ನು ನಾವು ಉತ್ತಮ ಮಾನಸಿಕ ಆರೋಗ್ಯವಾಗಿರುವಂತಹ ವ್ಯಕ್ತಿಯಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಅವನು ಯಾವ ಗುಣಗಳು? ಮಾದಕ ವಸ್ತುಗಳ ಸೇವನೆ ಮಾಡುವಂತಹ ವ್ಯಕ್ತಿಯ ಜೊತೆಗೆ ಮದ್ಯಪಾನ ಆಗಿರ್ಬೋದು, ನೆಕ್ಸ್ಟು ವಸ್ತುಗಳ ವಿನಾಶಕಾರಿ ಪ್ರವೃತ್ತಿ ಅಂತ ಕರಿತೀವಿ. ವಸ್ತುಗಳ ವಿನಾಶಕಾರಿ ಪ್ರವೃತ್ತಿ, ಈ ರೀತಿಯಾದಂತಹ ವ್ಯಕ್ತಿಗಳನ್ನು ನಾವು ಉತ್ತಮ ಆರೋಗ್ಯ ವ್ಯಕ್ತಿ ಅಂತೇಳಿ ಕರೆಯೋದಿಲ್ಲ. ಅಂತಹ ಗುಣಗಳನ್ನು ಹೊರತುಪಡಿಸಿ ಈ ರೀತಿಯಾದಂತಹ ಗುಣಗಳಿರುವಂತಹ ವ್ಯಕ್ತಿಯನ್ನು ನಾವು ಉತ್ತಮ ಮಾನಸಿಕ ಆರೋಗ್ಯವಾಗಿರುವಂಥ ವ್ಯಕ್ತಿ ಅಂತೇಳಿ ನಾವು ಕರಿತೀವಿ. ಈ ನಂತರ ಭಾವನೆಗಳು, ಆರೋಗ್ಯ ಆಯಿತು, ನಂತರ ಭಾವನೆಗಳು. ಅದರಲ್ಲಿ ಸಕಾರಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಭಾವನೆಗಳಂತೇಳಿ ಎರಡು ಇದೆ. ಯಾವುದು? ಸಕಾರಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಭಾವನೆಗಳು. ಭಾವನೆಗಳು ಒಂದು ಫಸ್ಟ್ ಭಾವನೆಗಳ ಬಗ್ಗೆ ನೋಡೋಣ. ಭಾವನೆಗಳು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆ. ಈ ಭಾವನೆ ಅಂದರೆ ಬರೀ ಅವ್ನು ಹೆಂಗೆ ಇಷ್ಟಪಡ್ತಾನೆ ಮಾತಾಡ್ತಾನೆ, ಅವ್ನಿಗೆ ಹೆಂಗೆ ನಾಲ್ಗೆಯಲ್ಲಿ ಹೆಂಗೆ ಬರ್ತಾನೆ ಮಾತಾಡ್ತಾನೆ ಅಂತೀವಿ. ಆದರೆ ಅದು ನಾಲ್ಗೆಯಿಂದ ಬರುವ ಮಾತಲ್ಲ, ಅದು ಮನಸ್ಸಿನ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಂಥ ಭಾವನೆ. ಮನಸ್ಸು ಮತ್ತು ಆರೋಗ್ಯ, ಮನಸ್ಸು ಮತ್ತು ಆತ್ಮ. ಮನಸ್ಸು ಮತ್ತು ಆತ್ಮದ ಚಟುವಟಿಕೆ ಏನು? ಈ ಭಾವನೆ. ವ್ಯಕ್ತಿಯು ಸಂತೋಷಗೊಂಡಾಗ ಅಥವಾ ದುಃಖ ಪೀಡಿತನಾದಾಗ ಮಾನಸಿಕ ಉದ್ರೇಕ ಸ್ಥಿತಿಯನ್ನು ಹೊಂದುತ್ತಾನೆ. ಏನು? ಒಬ್ಬೊಬ್ಬರು ತುಂಬ ಜೋರಾಗಿ ನಗ್ತಾರೆ. ಏನು? ವ್ಯಕ್ತಿಯು ಸಂತೋಷಗೊಂಡಾಗ ತುಂಬ ಗಹಗಹಿಸಿ ನಗ್ತಾರೆ. ನಂತರ ತುಂಬ ದುಃಖಕ್ಕೆ ಒಳಗೋದಾಗ ಉದ್ವೇಗಕ್ಕೆ ಒಳಗೋಗ್ತಾರೆ. ಉದ್ವೇಗ ಅಂದರೆ ಸಿಟ್ಟು ಮಾಡ್ಕೊಳ್ತಾರೆ.
ದುಃಖಕ್ಕೆ ಒಳಗಾದಾಗ ಯಾವುದಾದ್ರೂ ವಸ್ತುವನ್ನ ಕೊಡಿಸಿರೋದಿಲ್ಲ. ಅವಾಗ ಏನು ಮಾಡ್ತಾನೆ, ಯಾರಾದರೂ ಹೋಗಿ ಊಟ ಮಾಡಪ್ಪ ಅಂತ ಹೇಳಿದಾಗ ತಟ್ಟೆ ಬಿಸಾಕೋದು, ಸಿಟ್ಟು ಮಾಡ್ಕೊಳ್ಳೋದು, ಮುಯ್ಯೋದು, ಈ ರೀತಿಯಾದಂಥ ಪ್ರವೃತ್ತಿಗೆ ಒಳಗೋಗ್ತಾರೆ ದುಃಖಕ್ಕೆ ಒಳಗಾದಾಗ. ಅದೇ ಸಂತೋಷಗೊಂಡಾಗ ಗಹಗಹಿಸಿ ನೋಡೋದು, ನನಗಿವತ್ತು ತುಂಬ ಸಂತೋಷ ಆಗಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂತೇಳಿ ಹೇಳ್ತೀವಿ. ಆಗ ಅವನು ಏನು ಕೆಲಸ ಮಾಡಿದ್ರು ಖುಷಿಯನ್ನು ಮಾಡ್ತಿರ್ತಾನೆ, ಜೊತೆಗೆ ಏನೇನು ಮಾಡಿದ್ರು ತಿನ್ನೋ ವಿಷಯದಲ್ಲಾಗಿರ್ಬೋದು. ತುಂಬ ಸಂತೋಷಕ್ಕೊಳಗಾದಾಗ ಅಥವಾ ದುಃಖಕ್ಕೆ ಒಳಗಾದಾಗ ಅವನು ತುಂಬ ಉದ್ವೇಗಕ್ಕೆ ಒಳಗಾಗ್ತಾನೆ. ಆ ಥರದ ಸ್ಥಿತಿ ಹೊಂದಾಗ ಭಾವನೆಗಳು ವ್ಯಕ್ತಿಯ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಭಾವನೆಗಳು ಅವನ ಬದುಕಿನಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಭಾವನೆ ರಹಿತ ಬದುಕು ನಿಸ್ತೇಜವಾಗಿರುತ್ತದೆ. ಎಲ್ಲರಲ್ಲೂ ಕೂಡ ಒಂದೊಂದು ರೀತಿಯ ಭಾವನೆಗಳು, ಆ ಭಾವನೆಗಳು ಇಲ್ಲದೆ ಇರುವಂತಹ ನಾವು ಸ್ಥಿತಿಯನ್ನು ನಿಸ್ತೇಜಕ, ಅದು ಪ್ರಯೋಜನ ಇಲ್ಲ ಅಂತೇಳಿ ಆ ಥರದ ಭಾವನೆಯೇ ನಿನಗೇನು ಇಷ್ಟ ಅಂತ ಕೇಳ್ತೀವಿ, ಫಿಲ್ಮ್ ಆ್ಯಕ್ಟ್ರಲ್ಲಿ ಯಾರು ಇಷ್ಟ ಅಂತ ಕೇಳ್ತೀವಿ, ಯಾವ ಹಾಡು ಇಷ್ಟ ಅಂತ ಕೇಳ್ತೀವಿ, ಯಾವ ಆಟ ಇಷ್ಟ ಅಂತ ಕೇಳ್ತೀವಿ, ಯಾವ ಟೀಚರ್ ಇಷ್ಟ ಅಂತ ಕೇಳ್ತೀವಿ, ನಿನ್ನ ಫ್ರೆಂಡ್ಸಲ್ಲಿ ಯಾರು ಇಷ್ಟ ಅಂತ ಕೇಳ್ತೀವಿ, ಊಟ ಮಾಡೋದ್ರಲ್ಲಿ ಯಾವ ಇಷ್ಟ ಅಂತ ಕೇಳ್ತೀವಿ. ಈ ರೀತಿಯ ಧಾರಾವಾಹಿಗಳಲ್ಲಿ ಯಾವ ಧಾರಾವಾಹಿ ಇಷ್ಟ ಅಂತ ಕೇಳ್ತೀವಿ, ಸ್ಪೋರ್ಟ್ಸ್ ಮನೆಗಳಲ್ಲಿ ಯಾರು ಇಷ್ಟ ಅಂತ ಕೇಳ್ತೀವಿ. ಈ ರೀತಿಯ ಆಸೆಗಳು, ಭಾವನೆಗಳು ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ, ನಿಸ್ತೇಜಕ, ಪ್ರಯೋಜನ ಇಲ್ಲದೆ ಇರೋನು ಅಂತೇಳಿ ಕರಿತೀವಿ. ಇವುಗಳು ಅದರಲ್ಲಿ ಕೂಡ ಎರಡು ವಿಧ. ಯಾವುದು, ಈ ಭಾವನೆಗಳಲ್ಲಿ ನಾವು ಎರಡು ವಿಧವನ್ನು ನೋಡ್ತೀವಿ. ಸಕಾರಾತ್ಮಕ ಭಾವನೆಗಳು ಅಥವಾ ನಕಾರಾತ್ಮಕ ಭಾವನೆಗಳು ಅಂತೇಳಿ ಗುರುತು. ಯಾವುದು, ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆ ಅಂತೇಳಿ ಕರಿತೀವಿ. ಸಕಾರಾತ್ಮಕ ಭಾವನೆ, ಸಕಾರಾತ್ಮಕ ಅಥವಾ ನಕಾರಾತ್ಮಕ ಅಂತೇಳಿ ಕರಿತೀವಿ. ಈ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳಂತೇಳಿ ಗುರುತಿಸ್ತೀವಿ. ಸಕಾರಾತ್ಮಕ ಭಾವನೆಗಳು ಯಾವ್ಯಾವು? ಸಕಾರಾತ್ಮಕ ಭಾವನೆಗಳು ಯಾವ್ಯಾವ ಅಂದರೆ ಪ್ರೀತಿ, ಪ್ರೇಮ, ಸಂತೋಷ. ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ. ಇವುಗಳನ್ನು ನಾವು ಸಕಾರಾತ್ಮಕ ಗುಣಗಳು ಅಂತೇಳಿ ಕರಿತೀವಿ. ಪ್ರೀತಿ ಅಂದರೆ ಎಲ್ಲರೂ ಕೂಡ ತುಂಬ ವಿಶ್ವಾಸದಿಂದ, ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತೀವಿ. ಪ್ರೇಮ, ಎಲ್ಲರನ್ನೂ ಕೂಡ ತನ್ನವರು ಅನ್ನೋ ರೀತಿ ಅವರ ಪ್ರೇಮ ಭಾವನೆಯಿಂದ, ತುಂಬ ಪ್ರೀತಿ ಸಹನೆಯಿಂದ ಅವರನ್ನು ಮಾತಾಡಿಸೋದು. ಸಂತೋಷ, ಎಲ್ಲರನ್ನೂ ಕೂಡ ಸಂತೋಷಪಡಿಸೋದು. ಯಾವುದೇ ಒಂದು ವಸ್ತು ಆಗಿರ್ಬೋದು, ಹಬ್ಬಗಳಲ್ಲಿ ಎಲ್ಲರೂ ಜೊತೆಗೂಡಿ ಎಲ್ಲರೂ ಕೂಡ ಸಂತೋಷದಿಂದ ಕೆಲಸವನ್ನು ನಿರ್ವಹಿಸೋದು. ಪ್ರಶಂಸೆ, ಯಾವುದೇ ಒಂದು ಕೆಲಸ, ಮಕ್ಕಳಾಗಿರ್ಬೋದು, ತಂದೆ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾವುದೇ ಫ್ರೆಂಡ್ಸ್ ಆಗಿರ್ಬೋದು, ಯಾವುದೇ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂದಾಗ ಅವ್ರನ್ನ ಹೊಗಳೋದು, ಪ್ರಶಂಸೆಗೆ ಒಳಪಡಿಸೋದು. ಈ ರೀತಿಯಾದಂಥ ಗುಣಗಳನ್ನು, ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ, ಇಂತಹ ಗುಣಗಳನ್ನು ನಾವು ಏನಂತ ಕರಿತೀವಿ, ಸಕಾರಾತ್ಮಕ ಗುಣಗಳು ಅಥವಾ ನಕಾರಾತ್ಮಕ ಗುಣಗಳು ಅಂತೇಳಿ ಕರಿತೀವಿ. ಈ ಸಕಾರಾತ್ಮಕ ಭಾವನೆಯಿಂದ ನಮಗೆ ಏನೇನು ಲಾಭ, ಯಾವ್ಯಾವ ಲಾಭಗಳು ಅಂತಂದರೆ, ಸಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಸಹಕಾರಿ. ಈ ಸಕಾರಾತ್ಮಕ, ಈ ರೀತಿಯ ಗುಣಗಳಿಂದ ಅವನ ಬೆಳವಣಿಗೆಗೆ, ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ತುಂಬ ಅವಶ್ಯಕ. ವ್ಯಕ್ತಿಯ ಬೆಳವಣಿಗೆಗೆ ಸಹಕಾರಿ. ವ್ಯಕ್ತಿಯ ಬೆಳವಣಿಗೆಗೆ ತುಂಬ ಸಹಕಾರಿ. ಇವುಗಳು ಸಮಾಜದಲ್ಲಿ ಇತರರೊಡನೆ ಉತ್ತಮ ಸಂಬಂಧವನ್ನು ಅವನು ಬೆಳೆಸ್ಕೊತಾನೆ. ಸಮಾಜದಲ್ಲಿ ಅವನು ಏನು ಮಾಡ್ತಾನೆ, ಉತ್ತಮ ಸಂಬಂಧವನ್ನು ಬೆಳೆಸ್ಕೊತಾನೆ. ಈ ರೀತಿಯ ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ ಇರುವಂತಹ ಸಕಾರಾತ್ಮಕ ಗುಣಗಳಿರುವಂತಹ ವ್ಯಕ್ತಿ ಎಲ್ಲರೊಡನೆ ತುಂಬ ಸಂತೋಷದಿಂದ ಇರ್ತಾನೆ. ಜೊತೆಗೆ ಅವನು ಪ್ರಶಂಸೆಯನ್ನು ಪಡ್ಕೋತಾನೆ. ಜೊತೆಗೆ ಅವನು ತುಂಬ ಬೆಳೀತಾನೆ. ಎಲ್ಲರನ್ನು ಕೂಡ ಅವನು ಶಹಬಾಷ್ಗಿರಿಯನ್ನು ಅವನು ಪಡಿತಾನೆ. ಸಮಾಜದಲ್ಲಿ ಉತ್ತಮ ಗುಣದ ನಡತೆಯನ್ನು ತೋರಿಸಲು ಸಕಾರಾತ್ಮಕ ಭಾವನೆಗಳ ಪೂರ್ವವಾಗುತ್ತವೆ. ಪ್ರತಿಯೊಬ್ಬ ಸಾಧನೆ ಮತ್ತು ಸಾಧಿಸಿದ ಗುರಿಗಳು ಆತನ ಸಕಾರಾತ್ಮಕ ಗುಣಗಳ ಭಾವನೆಗಳ ಫಲವಾಗುತ್ತವೆ. ನಕಾರಾತ್ಮಕ ಭಾವನೆಗಳು
ಏನು ನಕಾರಾತ್ಮಕ ಭಾವನೆಗಳು ಯಾವುದು ಅಂದರೆ ಭಯ, ಸಿಟ್ಟು, ನಂತರ ತಿರಸ್ಕಾರ, ಅವಮಾನ, ದುಃಖ, ಅಸೂಯೆ, ದುಃಖ, ಅಸೂಯೆ ಇವು ನಕಾರಾತ್ಮಕ ಗುಣಗಳು. ಭಯ, ಏನು ಯಾವುದಾದ್ರು ಒಂದು ಕಳ್ಳತನ ಮಾಡೋದಕ್ಕೆ ಹೋಗಿರ್ತಾರೆ, ಭಯ ಅವನಿಗೆ ಮೂಡುತ್ತೆ. ಆದರ ಗುಣ ಸಿಟ್ಟು, ಸುಮ್ಮನೆ ಸಿಟ್ಟಾಗೋದು, ಏನೇನು ಮನೆಯಲ್ಲಿ ಮಾತಾಡ್ಸೋದಿಲ್ಲ, ಯಾವ ವಿಷಯಕ್ಕೂ ಅವ್ರನ್ನ ಮಾತಾಡ್ಸೋದಿಲ್ಲ, ಅಂತಹ ಗುಣಗಳನ್ನು ನಾವು ಸಿಟ್ಟು. ತಿರಸ್ಕಾರ, ಅವ್ರನ್ನ ತಿರುಗಿ ನೋಡೋದಿಲ್ಲ, ಒಬ್ಬರು ಮಾತಾಡ್ಸೋದಿಲ್ಲ, ನೋಡ್ತೀವಿ ಫ್ರೆಂಡ್ಸ್ ಎಲ್ಲ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಮನೆಯನ್ನು ಜಗಳ ಮಾಡ್ಕೊಂಡಿರ್ತಾರೆ, ಆಗ ಅವ್ರ ಮನೆ ಕಡೆ ಇವ್ರು ನೋಡೋದಿಲ್ಲ, ಇವ್ರ ಮನೆ ಕಡೆ ಅವ್ರು ನೋಡೋದಿಲ್ಲ, ಅಂತಹ ಗುಣಗಳನ್ನು, ತಿರಸ್ಕಾರ ಗುಣಗಳನ್ನು ಹೊಂದಿರೋದನ್ನ ನಾವು ನಕಾರಾತ್ಮಕ ಗುಣ ಅಂತ ಕರಿತೀವಿ. ಅವಮಾನ, ಸುಮ್ಮನೆ ಮಕ್ಕಳನ್ನ ಬೇರೆಯವ್ರ ಮುಂದೆ ಬೈಯೋದು, ಅದನ್ನು ನಾವು ಅವಮಾನ ಅಂತ ಕರಿತೀವಿ. ದುಃಖ, ಏನು ಹೇಳಂಗಿಲ್ಲ ಮನೆಯಲ್ಲಿ, ಯಾವುದಾದ್ರು ಯಾಕಪ್ಪ ನೀನು ಹಿಂಗೆ ಮಾಡಿದಂತೆ ಸುಮ್ಮನೆ ಸುತ್ತುತ್ತೆ ಅಂತ ಏನಾಗಿಲ್ಲ, ಅಳ್ಕೊಂತ ದುಃಖಕ್ಕೆ ಒಳಗಾಗಿ ಅವರು ಹತ್ಕೊಂತ ಅವರು ಉತ್ತರವನ್ನು ಕೊಡೋದು. ಅಸೂಹೆ, ಬೇರೆಯವ್ರನ್ನ ನೋಡಿ ಅಸೂಹೆ ಪಡೋದು, ಚೆನ್ನಾಗಿದ್ದಾರೆ, ಅವ್ರು ಏನೋ ಹೊಸ ಗಾಡಿ ತಗೊಂಡಿದ್ದಾರೆ ಅಥವಾ ಮನೆಗೆ ಏನೋ ವಸ್ತುಗಳನ್ನು ತಂದಿದ್ದಾರೆ ಅಂದರೆ ಅದನ್ನು ನೋಡಿ ಅಸೂಹೆ ಪಡೋದನ್ನು ನಾವು ನಕಾರಾತ್ಮಕ ಗುಣಗಳು ಅಂತೇಳಿ ಕರಿತೀವಿ. ಈ ರೀತಿಯಾದಂತಹ ಭಯ, ಸಿಟ್ಟು, ತಿರಸ್ಕಾರ, ಅವಮಾನ, ದುಃಖ, ಅಸೂಯೆ ಈ ರೀತಿಯಾದಂತಹ ಗುಣಗಳನ್ನು ಈ ನಕಾರಾತ್ಮಕ ಗುಣಗಳಲ್ಲಿ ಹೊಂದ್ತೀವಿ. ಅದೇ ಸಕಾರಾತ್ಮಕ ಗುಣಗಳೇನು, ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ ಇವುಗಳನ್ನು ನಾವು ಸಕಾರಾತ್ಮಕ ಗುಣಗಳಲ್ಲಿ ನೋಡ್ತೀವಿ. ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳು ಮೂಡಲು ಸಮಾಜದ ಇತರ ವ್ಯಕ್ತಿಗಳ ನಡವಳಿಕೆಗಳು ಪ್ರಮುಖ ಕಾರಣ ಆಗ್ತವೆ. ಕೆಲವು ಸಾರಿ ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯಲ್ಲಿ ಋಣಾತ್ಮಕ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಸಾಮಾನ್ಯವಾಗಿ ಜನರು ನಕಾರಾತ್ಮಕ ಭಾವನೆಗಳನ್ನು ತೋರಲು ಹಿಂಜರಿತಾರೆ. ಈ ಥರದ ಗುಣಗಳನ್ನು ಯಾರೂ ಕೂಡ ಎಲ್ಲರ ಮುಂದೆ ತೋರ್ಪಡಿಸ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಜನರು ನಕಾರಾತ್ಮಕ ಭಾವನೆ ಹಿಂಜರಿದಾಗ ಅದಕ್ಕೆ ಕಾರಣ ಈ ಭಾವನೆಗಳನ್ನು ತೋರ್ಪಡಿಸೋದ್ರಿಂದ ಸಂಬಂಧಗಳನ್ನು ಕಳೆದುಕೊಳ್ಳಬಹುದು ಅನ್ನುವಂಥ ಕಾರಣದಿಂದ ನಕಾರಾತ್ಮಕ ಭಾವನೆಗಳನ್ನು ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸದಿದ್ದರೆ ಅದು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತದೆ. ಭಾವನೆಗಳ ಸಮತೋಲನಾತ್ಮಕ ಭಾವನೆಗಳು, ಈ ಸಮತೋಲನಾತ್ಮಕ ಭಾವನೆಗಳು ಜನರು ಎಲ್ಲ ರೀತಿಯ ಭಾವನೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಅಭಿವ್ಯಕ್ತಗೊಳಿಸ್ತಾರೆ. ಏನು ಅವರವರ ಭಾವನೆಗಳು ಈ ಥರದ ಏನಾದರೂ ಮಾತಾಡ್ಕೊಂಡು ಕೂತಿರ್ತಾರೆ, ಅಲ್ಲಿಯ ಸಿಚುವೇಶನ್ಗೆ ಅಲ್ಲಿಯ ಸಮಯಕ್ಕೆ ಸರಿಯಾಗಿ ಹೊಂದುವಂತಹ ಮಾತುಗಳನ್ನು ಆಡೋದನ್ನು ನಾವೇ ಸಂದರ್ಭಕ್ಕೆ ತಕ್ಕಂತೆ ಅವರ ಅನುಭವಗಳನ್ನು ಅಥವಾ ಭಾವನೆಗಳನ್ನು ಹೇಳ್ಕೊಂಡಿರ್ತಾನೆ. ಒಳ್ಳೆಯ ಅಥವಾ ಕೆಟ್ಟ ಭಾವನೆ ಎಂದು ಏಕಾಮುಖವಾಗಿ ತೀರ್ಮಾನಿಸುವುದು ಉಪಯುಕ್ತವಲ್ಲ. ನೀನು ಈ ಥರ ಹೇಳಿದ್ದು ಅದು ಸರಿಯಲ್ಲ ಅಂತೇಳಿ ಹೇಳೋದು ಅಲ್ಲ. ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳೆರಡನ್ನೂ ಅನುಭವಿಸ್ತಾನೆ. ಭಾವನೆಗಳನ್ನು ತಾನು ಅನುಭವಿಸಿದ ಹಾಗೆಯೇ ಅವುಗಳನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಅಭಿವ್ಯಕ್ತಗೊಳಿಸಬೇಕು. ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ಸಹಜ, ಅವುಗಳನ್ನು ತಡೆಯುವುದು ತುಂಬ ಕಷ್ಟ. ಆದರೆ ಅವುಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಅವುಗಳನ್ನು ಅಭಿವ್ಯಕ್ತಗೊಳಿಸಬೇಕು. ಈ ರೀತಿಯಾಗಿ ನಾವು ಸಮತೋಲನಾತ್ಮಕ ಭಾವನೆಗಳ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತೀವಿ. ನಂತರ ಅದರ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನೆಕ್ಸ್ಟ್ ಹಾಕ್ತೀನಿ, ನೀವೇ ನೋಡೋಣ. ಅದನ್ನು ಒಂದ್ಸಲ ಅದಕ್ಕೆ ಕ್ವಶನ್ಗೆ ಆನ್ಸರನ್ನು ಹಾಕೊಂಡ್ಬನ್ನಿ. ಕ್ವಶನ್ಗಳಿಗೆ ಆನ್ಸರನ್ನು ಹಾಕ್ಕೊಂಡು ಬಂದಾಗ ಮಾನಸಿಕ ಆರೋಗ್ಯ ಅಂದರೆ ಏನು, ಒಂದು ವಾಕ್ಯದಲ್ಲಿ ಮಾನಸಿಕ ಆರೋಗ್ಯ ಅಂತ ಅವನು ಕ್ಷೇಮಕರವಾಗಿರಬೇಕು. ನಂತರ ತಾನು ಕೆಲಸ ಮಾಡುವಂಥ ಕೆಲಸಗಳು ಲಾಭದಾಯಕವಾಗಿರಬೇಕು. ಆ ಥರದ ವ್ಯಕ್ತಿಯನ್ನು ನಾವು ಮಾನಸಿಕ ಆರೋಗ್ಯವಾಗಿರುವಂಥ ವ್ಯಕ್ತಿ ಅಂತೇಳಿ ಕರಿತೀವಿ. ಭಾವನೆಗಳು ಅಂತೇಳಿದರೆ ಅವಾಗಲೇ ಹೇಳಿದೆ, ಮನಸ್ಸು ಮತ್ತು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯವನ್ನು ನಾವು ಇದು ಭಾವನೆ ಅಂತ ಹೇಳಿದರೆ ಮನಸ್ಸು ಮತ್ತು ಭಾವನೆಗಳ ಸಮ್ಮಿಲನ, ಅದನ್ನು ನಾವು ಭಾವನೆಗಳು ಅಂತೇಳಿ ಕರಿತೀವಿ. ನಕಾರಾತ್ಮಕ ಭಾವನೆಗಳು ಭಯ, ತಿರಸ್ಕಾರ, ಸಿಟ್ಟು, ಅಸೂಯೆ, ಕೋಪ ಎಲ್ಲವುಗಳನ್ನು ನಾವು ನಕಾರಾತ್ಮಕ ಭಾವನೆಗಳಂತ ಕರಿತೀವಿ. ಸಕಾರಾತ್ಮಕ ಭಾವನೆಗಳು ಪ್ರೀತಿ, ಪ್ರೇಮ, ವಿಶ್ವಾಸ, ಪ್ರಶಂಸೆ ಇವನ್ನ ನಾವು ಸಕಾರಾತ್ಮಕ ಭಾವನೆಗಳಂತ ಕರಿತೀವಿ.
ನಂತರ 2-3 ವಾಕ್ಯಗಳಲ್ಲಿ ಕ್ವಶನ್ಸ್ ಇವೆ, ಅವುಗಳನ್ನು ನೀವು ಮನೆಯಲ್ಲೇ ಆನ್ಸರ್ ಬರ್ಕೊಂಬನ್ನಿ. ನಾನು ನೆಕ್ಸ್ಟ್ ವಿಡಿಯೋ ನೋಡ್ತೀವಿ. ಧನ್ಯವಾದ.